ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ 7ನೇ ವೇತನದ ಸುಧಾಕರ್ ನೇತೃತ್ವದ ಆಯೋಗದ ವರದಿ ಸಿಎಂ ಸಿದ್ದರಾಮಯ್ಯ ಕೈ ಸೇರಿದ್ದು, ಆರ್ಥಿಕ ಇಲಾಖೆಯ ಪರಿಶೀಲನೆಯ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂಬ ಭರವಸೆ ನೀಡಿದ್ದಾರೆ. ವೇತನ ಹೆಚ್ಚಳ ಜೊತೆಗೆ ಇತರ 30ಕ್ಕೂ ಹೆಚ್ಚು ಬೇಡಿಕೆಗಳನ್ನು ನೌಕರರ ಆಯೋಗ ಸರ್ಕಾರದ ಮುಂದಿಟ್ಟಿದ್ದು, ಸಲ್ಲಿಕೆಯಾಗಿರುವ ವರದಿಯಂತೆ ವೇತನ ಪರಿಷ್ಕರಣೆಯಾದರೆ ನೌಕರರಿಗೆ ಮೂಲ ವೇತನ ಎಷ್ಟು ಸಿಗಬಹುದು ಎಂಬುದರ ಒಂದು ಸಣ್ಣ ವರದಿ. ಸುಧಾಕರ್ ನೇತೃತ್ವದ ಆಯೋಗ 7ನೇ ವೇತನದ ಬೇಡಿಕೆಯಲ್ಲಿ ನೌಕರರ ಮೂಲ ವೇತನ 27.5% ಹೆಚ್ಚಳ ಮಾಡುವುದರ ಜೊತೆಗೆ ಅವರ ಕನಿಷ್ಠ ವೇತನವನ್ನು ತಿಂಗಳಿಗೆ 17,000 ರೂಪಾಯಿನಿಂದ 27,000 ರೂಪಾಯಿಗೆ ಹೆಚ್ಚಿಸುವಂತೆ ಶಿಫಾರಸು ಮಾಡಲಾಗಿದೆ. ಆ ವರದಿಯಂತೆ ವೇತನ ಹೆಚ್ಚಳವಾದರೆ ಬೇಸಿಕ್ ಸ್ಯಾಲರಿ 17,000 ರೂಪಾಯಿನಿಂದ 27,000 ರೂಪಾಯಿಗೆ ಏರಿಕೆಯಾಗಲಿದೆ. ಇನ್ನು ಈ ಹಿಂದಿನ ಬೇಸಿಕ್ ಸ್ಯಾಲರಿ 20,900 ಆದರೆ ಹೊಸ ವರದಿಯಂತೆ ಹೆಚ್ಚಳ ಮಾಡಿದರೆ 33,300 ರೂಪಾಯಿಗೆ ಏರಿಕೆಯಾಗಲಿದೆ. ಅಥವಾ ಬೇಸಿಕ್ ಸ್ಯಾಲರಿ 50,150 ರೂಪಾಯಿ ಇದ್ದರೆ ಈಗ 27.5% ಹೆಚ್ಚಳದಿಂದ 79,900 ರೂಪಾಯಿಗೆ ಏರಿಕೆಯಾಗಲಿದೆ. ಇದರ ಜೊತೆ ವೇತನ ಹೆಚ್ಚಳವಷ್ಟೇ ಅಲ್ಲದೆ DA, IR ಎಲ್ಲವೂ ಸೇರಿಕೊಂಡು ಸಂಬಳ ಮತ್ತಷ್ಟು ಏರಿಕೆಯಾಗಲಿದೆ. ಇನ್ನು ಹಿರಿಯರ ವೇತನ ಶ್ರೇಣಿ ಕೂಡ ಏರಿಕೆಯಾಗಲಿದ್ದು, ಈ ಆರಂಭಿಕ ವೇತನ 1,04,600 ರೂಪಾಯಿ ಇದ್ದರೆ ಅದನ್ನು 1,67,200 ರೂಪಾಯಿಗೆ ಹೆಚ್ಚಿಸುವಂತೆ ಶಿಫಾರಸು ಮಾಡಲಾಗಿದೆ. ಇದರ ಜೊತೆಗೆ ಮಹಿಳಾ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಂದ ಕುಟುಂಬ ಪಿಂಚಣಿಗಾಗಿ ತಮ್ಮ ಪತಿಯ ಬದಲು ಮಕ್ಕಳ ನಾಮನಿರ್ದೇಶನ ಮಾಡಬಹುದು ಎಂಬ ಉಲ್ಲೇಖವನ್ನು ಕೂಡ ಈ ವರದಿಯಲ್ಲಿ ತಿಳಿಸಲಾಗಿದೆ. ಇನ್ನು 70ರಿಂದ 80 ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯ ಹೆಚ್ಚುವರಿ 10% ಹೆಚ್ಚಳ ಮಾಡಬೇಕು ಎಂದು 7ನೇ ವೇತನ ಆಯೋಗದ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಸಲ್ಲಿಸಿರುವ 30ಕ್ಕೂ ಹೆಚ್ಚು ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿದ್ದಲ್ಲಿ ವರ್ಷಕ್ಕೆ 17,000ದಿಂದ 18,000 ಕೋಟಿಗೂ ಅಧಿಕ ಹಣ ಹೆಚ್ಚುವರಿ ಹೊರೆಯಾಗಲಿದೆ. ಹಣಕಾಸು ಇಲಾಖೆಯ ಸಲಹೆಗಳನ್ನು ಆಧರಿಸಿ ಸರ್ಕಾರ ಈ ಬೇಡಿಕೆ ಪರಿಷ್ಕರಣೆ ನಿರ್ಧಾರ ಕೈಗೊಳ್ಳಲಿದ್ದು, ನೌಕರರಿಗೆ ಎಷ್ಟು ವೇತನ ಹೆಚ್ಚಳವಾಗಲಿದೆ ಎಂಬುದನ್ನು ಕಾದು ನೋಡಬೇಕು. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.